ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೆ ಮೂಡ ಶಾಕ್ ಎದುರಾಗಿದೆ. ಸಿದ್ದರಾಮಯ್ಯ ಕುಟುಂಬಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ನೀಡುವಂತೆ ಅರ್ಜಿ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ. ಸ್ನೇಹಮಯಿ ಕೃಷ್ಣ ಅವರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದ ಹೈಕೋರ್ಟ್. ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಏಪ್ರಿಲ್ 28ಕ್ಕೆ ವಿಚಾರಣೆ ಮುಂದೂಡಿರುವ ಹೈಕೋರ್ಟ್. ಆ ಮೂಲಕ ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೆ ಈಗ ಮೂಡ ವಿಚಾರವಾಗಿ ಶಾಕಿಂಗ್ ನ್ಯೂಸ್ ಇದು. ಸಿದ್ದರಾಮಯ್ಯ ಕುಟುಂಬಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂಥ ಅರ್ಜಿ. ಈ ವಿಚಾರವಾಗಿ ನೋಟಿಸನ್ನು ಹೈಕೋರ್ಟ್ ಕೊಟ್ಟಿರೋದು. ಪ್ರತಿವಾದಿಗಳಿಗೆ ನೋಟಿಸನ್ನು ಜಾರಿ ಮಾಡಿದ ಹೈಕೋರ್ಟ್. ಏಪ್ರಿಲ್ 28ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಆ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಶಾಕ್ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಕುಟುಂಬಕ್ಕೆ ಹೈಕೋರ್ಟ್ ಈಗ ನೋಟಿಸನ್ನು ಕೊಟ್ಟಿದೆ. ಇದರ ತನಿಖೆಯನ್ನು ಸಿಬಿಐಗೆ ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಸಿದರು. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ. ಪ್ರತಿವಾದಿಗಳಿಗೆ ನೋಟಿಸನ್ನು ಹೈಕೋರ್ಟ್ ಈಗ ಜಾರಿ ಮಾಡಿದೆ. ಪ್ರತಿವಾದಿಗಳಿಗೆ ನೋಟಿಸನ್ನು ಇಶ್ಯೂ ಮಾಡಿದೆ. ಏಪ್ರಿಲ್ 28ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಒಟ್ಟಾರೆ ಸಿದ್ದರಾಮಯ್ಯನವರಿಗೆ ಮೂಡ ಸಂಕಷ್ಟ ಮಾತ್ರ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರು ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಅವರು ಅರ್ಜಿಯನ್ನು ಬರೆದಿದ್ರು. ಆ ಸಂಬಂಧ ಈಗ ನೋಟಿಸನ್ನು ಹೈಕೋರ್ಟ್ ನೀಡಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ಶ್ರೀಲಕ್ಷ್ಮಿ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಒಂದಾದ ಮೇಲೆ ಒಂದು ಸಂಕಷ್ಟ ಮೂಡ ವಿಚಾರವಾಗಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಇದು ಎಷ್ಟು ಕಾನೂನಿನ ಇನ್ನಷ್ಟು ಬಿಗಿ ಸಂಕಷ್ಟ ಎದುರಾಗುತ್ತೆ ಸಿದ್ದರಾಮಯ್ಯನವರಿಗೆ? ಈ ಹೊತ್ತಿನ ವಿವರ ಏನಿದೆ ಶ್ರೀಲಕ್ಷ್ಮಿ? ರಂಜಿತ್, ನಾವು ನೋಡೋದಾದ್ರೆ ನಿನ್ನೆ ಕೋರ್ಟ್ ಆದೇಶವನ್ನು ಕೊಡ್ತು. ಏನು ಅಂತಂದ್ರೆ ದೂರದಾರ ಸ್ನೇಹಮಯಿ ಕೃಷ್ಣ ಹಾಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನು ತಕರಾರು ಅರ್ಜಿಯನ್ನು ಸಲ್ಲಿಸಿತ್ತು. ಈ ಲೋಕಾಯುಕ್ತ ಬಿ ರಿಪೋರ್ಟ್ ಏನು ಹಾಕೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇತ್ತು ಮೂಡಾ ಕೇಸಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ತಕರಾರು ಅರ್ಜಿಗೆ ಮನ್ನಣೆಯನ್ನು ಕೊಟ್ಟಿದೆ. ಈಗ ಸಿಬಿಐ ಕೂಡ ಇನ್ವೆಸ್ಟಿಗೇಟ್ ಮಾಡಬಹುದು ಅಂತ ಕೋರ್ಟ್ ಹೇಳ್ತಾ ಇದೆ. ಅಂತಂದರೆ ಅಂದರೆ ಸಿಬಿಐ ಮಾಡಬಹುದು ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಆ ಕುರಿತಾಗಿ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ರು. ಸಿಬಿಐ ಯಾಕೆ ಇನ್ವೆಸ್ಟಿಗೇಟ್ ಮಾಡಬಾರ್ದು ಅಂತ ಕೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ರು. ಅದಕ್ಕೆ ಕೋರ್ಟ್ ಮನ್ನಣೆಯನ್ನು ಕೊಟ್ಟಿದೆ. ಈಗ ಪ್ರತಿವಾದಿಗಳಿಗೆ ನೋಟಿಸನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಒಂದು ವೇಳೆ ಏನಾದರೂ ಇದಕ್ಕೆ ಈ ಸ್ನೇಹಮಯಿ ಕೃಷ್ಣ ಅವರ ಸಿಬಿಐ ಯಾಕೆ ತನಿಖೆ ಮಾಡಬಾರ್ದು ಅನ್ನೋ ವಾದಕ್ಕೆ ಕೋರ್ಟ್ ಮನ್ನಣೆ ಕೊಟ್ಟಿದ್ದೆ ಹೌದಾದಲ್ಲಿ, ಆ ಸೂಚನೆಗಳು ಕಾಣ್ತಾ ಇದ್ದಾವೆ. ಕೊಟ್ಟಿದ್ದೇ ಹೌದಾದಲ್ಲಿ ಖಂಡಿತವಾಗ್ಲೂ ಇದು ಸಿದ್ದರಾಮಯ್ಯನವರ ತಲೆ ಮೇಲೆ ಇನ್ನೊಂದು ತೂಗುಗತಿ ಆಗಲಿದೆ. ಈಗ ಅಕ್ರಮ ಹಣ ವರ್ಗಾವಣೆ, ಅಕ್ರಮ ಹಣ ಅವ್ಯವಹಾರದ ಅಡಿಯಲ್ಲಿ PMLA ಆ್ಯಕ್ಟ್ ಅಡಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಮತ್ತೊಂದು ಕಡೆ CBI ಎಂಟರ್ ಆದರೆ ಈ ತನಿಖೆಗೆ ಹಲವು ಆಯಾಮಗಳು ಒದಗಿ ಬರ್ತವೆ. ಪೂರ್ತಿ ವ್ಯವಹಾರವನ್ನು CBI ಇನ್ಡೆಪ್ತ್ ತನಿಖೆ ಮಾಡುತ್ತೆ. ಈ ಇಡೀ ಅವ್ಯವಹಾರ ಯಾವ ರೀತಿಯಲ್ಲಿ ನಡೆದಿದೆ, ಎಷ್ಟು ವ್ಯಾಪ್ತಿಯದ್ದಿದು, ಇದರಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ. ಸೊ ಇದು ಒಂಥರ ಲಾರ್ಜರ್ ಆಸ್ಪೆಕ್ಟ್ಸ್ ಬರುತ್ತೆ ಇದರಲ್ಲಿ. CBI ತನಿಖೆ ಎಷ್ಟು ಕೂಡ ವಿಶಾಲವಾಗಿ ಹರಡಿಕೊಳ್ಳಬಹುದು. ಮತ್ತೊಂದು ಕಡೆ ಇನ್ನೇನು ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕ್ತು, ಇನ್ನೇನು ಮುಗ್ದೇ ಹೋಯಿತು ಮೂಡಾ ಕೇಸ್ ಅಂತ ನಿರಾಳರಾಗಿದ್ದಂತಹ ಸಿದ್ದರಾಮಯ್ಯನವರಿಗೆ ಈಗ ಈ ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಗಳಿಂದಾಗಿ ಮತ್ತು ಕೋರ್ಟ್ನ ಆದೇಶಗಳಿಂದಾಗಿ ಮತ್ತೆ ಮೂಡ ಸಂಕಷ್ಟ ಮತ್ತೆ ಜೀವಂತವಾಗಿದೆ ಅಂತಲೇ ಹೇಳಬೇಕು. CBI ಏನಾದರೂ ಇದನ್ನು ತನಿಖೆ ಮಾಡೋದಕ್ಕೆ ಶುರುವಾದರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಎದುರಾಗಲಿದೆಯಾ ಅನ್ನೋದು ಈ ಕ್ಷಣದ ಅತಿ ದೊಡ್ಡ ಪ್ರಶ್ನೆ. ಹಾಗೇನಾದರೂ ಆದರೆ ಕರ್ನಾಟಕದಲ್ಲಿ ರಾಜಕೀಯ ಪಲ್ಲಟಗಳಾಗುತ್ತಾ ಅನ್ನುವಂಥದ್ದು ಈ ಮೂಡಾ ಪ್ರಕರಣ ನಿಜಕ್ಕೂ ಆಗ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ರಂಜಿತ್. ಓಕೆ ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೆ ಮೂಡ ಶಾಕ್ ಎದುರಾಗಿದೆ. ಸಿದ್ದರಾಮಯ್ಯ ಕುಟುಂಬಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ನೀಡುವಂತೆ ಅರ್ಜಿ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ. ಸ್ನೇಹಮಯಿ ಕೃಷ್ಣ ಅವರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದ ಹೈಕೋರ್ಟ್. ಪ್ರತಿವಾದಿಗಳಿಗೆ ನೋಟಿಸನ್ನು ಜಾರಿ ಮಾಡಿದೆ. ಏಪ್ರಿಲ್ 28ಕ್ಕೆ ವಿಚಾರಣೆ ಮುಂದೂಡಿರುವ ಹೈಕೋರ್ಟ್. ಆ ಮೂಲಕ ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೆ ಈಗ ಮೂಡ ವಿಚಾರವಾಗಿ ಶಾಕಿಂಗ್ ನ್ಯೂಸ್ ಇದು. ಸಿದ್ದರಾಮಯ್ಯ ಕುಟುಂಬಕ್ಕೆ ಹೈಕೋರ್ಟ್ ನೋಟಿಸನ್ನು ಕೊಟ್ಟಿದೆ. ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂಥ ಅರ್ಜಿ. ಈ ವಿಚಾರವಾಗಿ ನೋಟಿಸನ್ನು ಹೈಕೋರ್ಟ್ ಕೊಟ್ಟಿರೋದು. ಪ್ರತಿವಾದಿಗಳಿಗೆ ನೋಟಿಸನ್ನು ಜಾರಿ ಮಾಡಿದ ಹೈಕೋರ್ಟ್. ಏಪ್ರಿಲ್ 28ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಆ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಸಿದ್ದರಾಮಯ್ಯ ಕುಟುಂಬಕ್ಕೆ
ಮೂಡ ಶಾಕ್ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಕುಟುಂಬಕ್ಕೆ ಹೈಕೋರ್ಟ್ ಈಗ ನೋಟಿಸನ್ನು ಕೊಟ್ಟಿದೆ. ಇದರ ತನಿಖೆಯನ್ನು CBIಗೆ ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಸಿದ್ರು. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಪ್ರತಿವಾದಿಗಳಿಗೆ ನೋಟಿಸನ್ನು ಹೈಕೋರ್ಟ್ ಈಗ ಜಾರಿ ಮಾಡಿದೆ. ಪ್ರತಿವಾದಿಗಳಿಗೆ ನೋಟಿಸನ್ನು ಇಶ್ಯೂ ಮಾಡಿದೆ. ಏಪ್ರಿಲ್ 28ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಒಟ್ಟಾರೆ ಸಿದ್ದರಾಮಯ್ಯನವರಿಗೆ ಮೂಡ ಸಂಕಷ್ಟ ಮಾತ್ರ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರು ಈ ಪ್ರಕರಣದ ತನಿಖೆಯನ್ನು CBIಗೆ ವಹಿಸಬೇಕು ಅಂತೇಳಿ ಅವರು ಅರ್ಜಿಯನ್ನು ಬರೆದಿದ್ರು. ಆ ಸಂಬಂಧ ಈಗ ನೋಟಿಸನ್ನು ಹೈಕೋರ್ಟ್ ನೀಡಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ಶ್ರೀಲಕ್ಷ್ಮಿ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಒಂದಾದ ಮೇಲೆ ಒಂದು ಸಂಕಷ್ಟ ಮೂಡ ವಿಚಾರವಾಗಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಇದು ಎಷ್ಟು ಕಾನೂನಿನ ಇನ್ನಷ್ಟು ಬಿಗಿ ಸಂಕಷ್ಟ ಎದುರಾಗುತ್ತೆ ಸಿದ್ದರಾಮಯ್ಯನವರಿಗೆ, ಈ ಹೊತ್ತಿನ ವಿವರ ಏನಿದೆ ಶ್ರೀಲಕ್ಷ್ಮಿ? ರೈಟ್ ರಂಜಿತ್, ನಾವು ನೋಡೋದಾದ್ರೆ ನಿನ್ನೆ ಕೋರ್ಟ್ ಆದೇಶವನ್ನು ಕೊಡ್ತು. ಏನು ಅಂತಂದ್ರೆ ದೂರದಾರ ಸ್ನೇಹಮಯಿ ಕೃಷ್ಣ ಹಾಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನು ತಕರಾರು ಅರ್ಜಿಯನ್ನು ಸಲ್ಲಿಸಿತ್ತು. ಈ ಲೋಕಾಯುಕ್ತ ಬಿ ರಿಪೋರ್ಟ್ ಏನು ಹಾಕೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇತ್ತು ಮೂಡ ಕೇಸಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ತಕರಾರು ಅರ್ಜಿಗೆ ಮನ್ನಣೆಯನ್ನು ಕೊಟ್ಟಿದೆ. ಈಗ CBI ಕೂಡ ಇನ್ವೆಸ್ಟಿಗೇಟ್ ಮಾಡಬಹುದು ಅಂತ ಕೋರ್ಟ್ ಹೇಳ್ತಾ ಇದೆ. ಅಂತಂದರೆ ಅಂದರೆ CBI ಮಾಡಬಹುದು ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಆ ಕುರಿತಾಗಿ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ರು. CBI ಯಾಕೆ ಇನ್ವೆಸ್ಟಿಗೇಟ್ ಮಾಡಬಾರ್ದು ಅಂತ ಕೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ರು. ಅದಕ್ಕೆ ಕೋರ್ಟ್ ಮನ್ನಣೆಯನ್ನು ಕೊಟ್ಟಿದೆ. ಈಗ ಪ್ರತಿವಾದಿಗಳಿಗೆ ನೋಟಿಸನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಒಂದು ವೇಳೆ ಏನಾದರೂ ಇದಕ್ಕೆ ಈ ಸ್ನೇಹಮಯಿ ಕೃಷ್ಣ ಅವರ CBI ಯಾಕೆ ತನಿಖೆ ಮಾಡಬಾರ್ದು ಅನ್ನೋ ವಾದಕ್ಕೆ ಕೋರ್ಟ್ ಮನ್ನಣೆ ಕೊಟ್ಟಿದ್ದೆ ಹೌದಾದಲ್ಲಿ, ಆ ಸೂಚನೆಗಳು ಕಾಣ್ತಾ ಇದ್ದಾವೆ, ಕೊಟ್ಟಿದ್ದೇ ಹೌದಾದಲ್ಲಿ ಖಂಡಿತವಾಗ್ಲೂ ಇದು ಏನು ಸಿದ್ದರಾಮಯ್ಯನವರ ತಲೆ ಮೇಲೆ ಇನ್ನೊಂದು ತೂಗುಗತಿ ಆಗಲಿದೆ. ಈಗ ಅಕ್ರಮ ಹಣ ವರ್ಗಾವಣೆ, ಅಕ್ರಮ ಹಣ ಅವ್ಯವಹಾರದ ಅಡಿಯಲ್ಲಿ PMLA ಆ್ಯಕ್ಟ್ ಅಡಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಮತ್ತೊಂದು ಕಡೆ CBI ಎಂಟರ್ ಆದರೆ ಈ ತನಿಖೆಗೆ ಹಲವು ಆಯಾಮಗಳು ಒದಗಿ ಬರ್ತವೆ. ಪೂರ್ತಿ ವ್ಯವಹಾರವನ್ನು CBI ಇನ್ಡೆಪ್ತ್ ತನಿಖೆ ಮಾಡುತ್ತೆ. ಈ ಇಡೀ ಅವ್ಯವಹಾರ ಯಾವ ರೀತಿಯಲ್ಲಿ ನಡೆದಿದೆ, ಎಷ್ಟು ವ್ಯಾಪ್ತಿಯದ್ದಿದು, ಇದರಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ. ಸೊ ಇದು ಒಂಥರ ಲಾರ್ಜರ್ ಆಸ್ಪೆಕ್ಟ್ಸ್ ಬರುತ್ತೆ ಇದರಲ್ಲಿ. CBI ತನಿಖೆ ಎಷ್ಟು ಕೂಡ ವಿಶಾಲವಾಗಿ ಹರಡಿಕೊಳ್ಳಬಹುದು. ಮತ್ತೊಂದು ಕಡೆ ಇನ್ನೇನು ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕ್ತು, ಇನ್ನೇನು ಮುಗ್ದೇ ಹೋಯಿತು ಮೂಡ ಕೇಸ್ ಅಂತ ನಿರಾಳರಾಗಿದ್ದಂತಹ ಸಿದ್ದರಾಮಯ್ಯನವರಿಗೆ ಈಗ ಈ ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಗಳಿಂದಾಗಿ ಮತ್ತು ಕೋರ್ಟ್ನ ಆದೇಶಗಳಿಂದಾಗಿ ಮತ್ತೆ ಮೂಡ ಸಂಕಷ್ಟ ಮತ್ತೆ ಜೀವಂತವಾಗಿದೆ ಅಂತಲೇ ಹೇಳಬೇಕು. CBI ಏನಾದರೂ ಇದನ್ನು ತನಿಖೆ ಮಾಡೋದಕ್ಕೆ ಶುರುವಾದರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಎದುರಾಗಲಿದೆಯಾ ಅನ್ನೋದು ಈ ಕ್ಷಣದ ಅತಿ ದೊಡ್ಡ ಪ್ರಶ್ನೆ. ಹಾಗೇನಾದರೂ ಆದರೆ ಕರ್ನಾಟಕದಲ್ಲಿ ರಾಜಕೀಯ ಪಲ್ಲಟಗಳಾಗುತ್ತಾ ಅನ್ನುವಂಥದ್ದು ಈ ಮೂಡ ಪ್ರಕರಣ ನಿಜಕ್ಕೂ ಆಗ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ರಂಜಿತ್.